ನಮಸ್ತೆ. ನಾನಿವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಶಾವಿಗೆ ಉಪ್ಪಿಟ್ಟು ಮಾಡಿ ತುಂಬ ದಿನ ಆಗಿತ್ತು ಅಂತ ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಹೊರ್ಗಡೆನೇ ಇಡ್ತೀನಿ ಈರುಳ್ಳಿ ಎಲ್ಲ. ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅಲ್ವಾ, ಸ್ವಲ್ಪ ಬಿಸಿಲಕ್ಕಾದಂಗೆ ಆಗುತ್ತೆ ಅಂತ ಬಾಲ್ಕನಿಲೇ ಇಡ್ತೀನಿ ಈರುಳ್ಳಿ. ಸೊ ತೊಗೊಬಂದು ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಆಗಲಿ ಅಂತ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಹಾಗೆ ಸುಮಾರು ದಿನ ಕೂಡ ಆಗಿತ್ತು ಅದನ್ನು ಮಾಡಿ. ಸೊ ನಾನು ಇಲ್ಲಿ ನಾನು ನೀರಿಗೆ ಹಾಕ್ಕೊಳ್ಳೋದಿಲ್ಲ, ಶಾವಿಗೆನ ಸಪ್ರೇಟಾಗಿ ಬಸ್ಕೋತೀನಿ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನೀರು ಕುದಿಯೋಕೆ ಇಡ್ತೀನಿ. ಆನಂತರ ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಅದನ್ನು ಒಂದು ಬೋಸಿಗೆ ಸೋಸ್ಕೋತೀನಿ. ನನಗೆ ಹಾಗೆ ಉಪ್ಪಿಟ್ಟು ಥರ ಮಾಡೋಕ್ಕೋದ್ರೆ ಸ್ವಲ್ಪ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಹಾಗೆ ಸ್ವಲ್ಪ ನಾನು ಹಿಂಗೆ ಮಾಡೋದು. ಇದು ಕೂಡ ತುಂಬ ಉದ್ರಾಗಿ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ನಮ್ಮ ಮನೇಲಿ ಯಾರಿಗೂ ಕೂಡ ಹುಷಾರಿರಲಿಲ್ಲ, ಅದರಿಂದ ನನಗೂ ಹುಷಾರಿರಲಿಲ್ಲ ಅಂತ ನಾನು ಮಿನಿ ವ್ಲಾಗ್ಸ್ನ ಮಾಡ್ತಾ ಇರಲಿಲ್ಲ. ಮೊನ್ನೆ